ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಡೀಟೇಲ್ಸ್ ನೋಡಿದಾಗ ನಿಮ್ಗೊಂದು ಡೆಫಿನೆಟ್ಲಿ ಒಂದು ಐಡಿಯಾ ಬಂದಿರುತ್ತೆ, ಈ ಕಾರಣಕ್ಕೆ ಸಾವಾಗಿರಬಹುದು. ಅದು ಯಾರು ಹೇಳಬೇಕು? ಹ. ಈಗ ಅಸಹಜ ಸಾವುಗಳು ಅನ್ನೋದು ಮಾತ್ರ ಹೇಳಬಲ್ಲೆ. ಕೊಲೆ ಇರ್ಬೋದು, ಆತ್ಮಹತ್ಯೆ ಅಂದರೆ ಅವನೇ ಮಾಡ್ಕೊಂಡ, ಯಾರಾಗಲೂ ಮೋಟಿವೇಟ್ ಮಾಡಿದ್ರ, ಅಬೇಟ್ಮೆಂಟ್ ಮಾಡಿದ್ರ, ಇದು ಯಾರು ಹೇಳಬೇಕು? ಇದನ್ನು ಯಾಕೆ ಮಾಡಿಲ್ಲ ನೀವು? ಬರಿಯಲ್ ಮಾಡೋಕ್ಕೆ ಮೊದಲು ಈ ಪ್ರೋಸೆಸ್ ಅಂದರೆ ನನ್ನ ಪ್ರಕಾರ ಈ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿದ್ದಾರಲ್ಲ, ಅವರು ಹೊಣೆಗಾರರು. ಅವ್ರ ಮೇಲೆ ಕೇಸ್ ಆಗಬೇಕು, ಅವ್ರು ಜೈಲಿಗೆ ಹೋಗಲೇಬೇಕು, ತನಿಖೆ ಆಗಲೇಬೇಕು. ಆದ್ದರಿಂದ ಕುಷ್ಮಾವತಿ ಏನು ಹೇಳ್ತಾಳೆ ಅಂದರೆ, ನನ್ನ ಮಗಳನ್ನೇ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಂದರು, ಅಮಾಯಕನ ಮೇಲೆ ಕೇಸ್ ಹಾಕಿ ಅದು ಆಗೋಯ್ತು. ಇದೇ ರೀತಿ ಪದ್ಮಲತಳನ್ನ ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಡೆಡ್ ಬಾಡಿ ಸಿಕ್ತು. ಇವತ್ತುವರೆಗೆ ಅದು ಸಿ ರಿಪೋರ್ಟಲ್ಲೇ ಇದೆ, ವೇದವಲ್ಲಿ. ಈಗ ಆನೆ ಮೌತ ಅಂದರೆ ಬಾಯಿ ಅಲ್ಲ, ಆನೆ ಮೌತ ಅಂದರೆ ಆನೆ ನೋಡ್ಕೊಳ್ಳೋನು. ಕರೆಕ್ಟ್. ಆನೆ ನೋಡ್ಕೊಳ್ಳೋನು. ಅವನ ಹೆಸರು ನಾರಾಯಣ್ ಸಫಲ್ಯ. ಅವನ ತಂಗಿ ಯಮುನಾ. ನೋಡಿ, 2.5 ಎಕರೆ ಜಮೀನು, 2.5 ಎಕರೆ ಜಮೀನು. ಅದರಲ್ಲಿ ಒಂದು ಮನೆ ಇರುತ್ತೆ, ಮನೆಯಲ್ಲಿ ಇವರಿಬ್ಬರು ಇರ್ತಾರೆ. ಇವ್ರನ್ನ ಕರೀತಾರೆ, ಕ್ಷೇತ್ರದವರು ಪ್ರಭಾವಿಗಳು ಕರೀತಾರೆ. ಕರೆದು ನೀವು ಅದನ್ನು ಬಿಟ್ಟು ಹೋಗಿ ಅಂತಾರೆ. ಇವ್ರು ಬಿಟ್ಟು ಹೋಗೋದಿಲ್ಲ. ಗೊತ್ತಾಯ್ತು. ಒಂದು ದಿವಸ ಇಬ್ಬರದು ಎನ ಬಿದ್ದಿದೆ. ಸುಮ್ಮನೆ ಒಂದು ಪೆಟ್ಟಿಗೆ ಸಿಕ್ತು, ಸಲ್ಲಾಪಿಲ್ಲಿ ಆಗಿತ್ತು, ಸೀರೆ ಸಿಕ್ತು. ಒಳಗಡೆ ಹೋದ್ರೆ ಅವ್ರ ತಲೆನೇ ಜಜ್ಜಿದ್ದಾರೆ, ರುಬ್ಬು ಕಲ್ಲಿತ್ತು, ಸೀರೆ ಇತ್ತು, ರೌಕೆ ಇತ್ತು, ರಕ್ತ ಇತ್ತು, ತಲೆ ಹೊಡೆದಿದೆ ಎಂದು ಹೇಳ್ತಾರೆ. ದೂರದಾರಿ ಯಾರಂದ್ರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸೂಪರ್ವೈಸರು. 10 ಗಂಟೆಗೆ ಗೊತ್ತಾಗುತ್ತೆ, 4:45ಗೆ FIR ಆಗುತ್ತೆ. ಅದನ್ನೇನು ಮಾಡ್ತಾರೆ, 2015ನಲ್ಲಿ ಸಿ ರಿಪೋರ್ಟ್ ಹಾಕ್ತಾರೆ, ಪತ್ತೆ ಹಚ್ಚಕ್ಕೆ ಆಗ್ತಾ ಇಲ್ಲ. ಇದು ಏನು ಇದು? ಸಣ್ಣ ಊರಲ್ಲಿ ಡಬಲ್ ಮರ್ಡರ್ ಆಗುತ್ತೆ, ಅಣ್ಣ ತಂಗಿ ಘೋರವಾಗಿ ಕೊಂದಿದ್ದಾರೆ, ಅದಕ್ಕೆ ಮೋಟಿವ್ ಇದೆ. ಸಿ ರಿಪೋರ್ಟ್ ಹೆಂಗ ಹಾಕ್ತಾರೆ? ಗೊತ್ತಾಯ್ತು. ಏನು ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ? ಹಾಗಾದ್ರೆ ಅಡ್ಮಿನಿಸ್ಟ್ರೇಷನ್ ಅದು ಕೇಸು ನೆಕ್ಸ್ಟ್ ವೀಕ್ ನಾವೇ ಹಾಕ್ತಿವಿ. ಆನೆ ಮೌತ ಮಗ ಕೇಸ್ ಹಾಕ್ತಾರೆ. ನಾನೇ ಲಾಯರು, ಯಾರು ಹೆಸರು ಹಾಕಿ ಹಾಕ್ತೀನಿ ನಾನು. ಅಕ್ಯೂಸ್ ನಂಬರ್ 1 ಯಾರು, 2 ಯಾರು, 3 ಯಾರು, 4 ಯಾರು, 5 ಯಾರು. ಇದು ಏನಾಗ್ತಾ ಇದೆ ಅಂದರೆ, ಕಾನ್ಸ್ಪಿರೇಟರು, ಮೋಟಿವೇಟರು ಎಲ್ಲ ಆ 2.5 ಎಕರೆ ಜಮೀನನ್ನು ಹೊಡೆಯೋಕ್ಕೆ ಆಗಿರೋ ಕೊಲೆ. 2.5 ಎಕರೆ ಯಾರ್ದು? ಅದು ಈ ಆನೆ ಮೌತ ಅಂತ ಹೇಳ್ತಿರಲ್ಲ, ಆನೆ ಮೌತ ಅಂದರೆ ಆನೆ ನೋಡ್ಕೊಳ್ಳೋನು. ಅವನ ತಂಗಿ ಯಮುನಾ ಕ್ಷೇತ್ರದಲ್ಲಿ ಕೂಲಿ ಕೆಲಸ ಮಾಡೋಳು, ಇವನು ಆನೆ ನೋಡ್ಕೊಳ್ಳೋನು. ಅವ್ರದ್ದು 2.5 ಎಕರೆ ಜಮೀನು, ಅವ್ರ ಪಿತ್ರಾಜಿ ಸೊತ್ತು. ಈಗ ಅಲ್ಲಿ ಏನಿದೆ, ಅಯೋಧ್ಯ ಲಾಡ್ಜ್ ಇದೆ. ಓನರ್ಸ್ ಯಾರು? ಹೆಂಗೋಯ್ತು ಅವ್ರಿಗೆ? 2.5 ಎಕರೆ ಜಮೀನು, ಅಯೋಧ್ಯ ಲಾಡ್ಜು. ಆ ಲಾಡ್ಜು ಹೋಟೆಲನ್ನು ಬಾಡಿಗೆ ಕೊಟ್ಟಿದ್ದಾರೆ. ಆ ರೆಂಟ್ ಯಾರು ಕಲೆಕ್ಟ್ ಮಾಡೋರು? ಅಂದರೆ ಇವ್ರನ್ನ ಕೊಂದುಬಿಟ್ಟು ಆಸ್ತಿ ಲಫ್ರಾಯಿಸಿದ್ರು. 2.5 ಎಕರೆ ಜಮೀನು ಅಲ್ಲಿ ಲಾಡ್ಜ್ ಕಟ್ಟಿದ್ದಾರೆ. ಕಟ್ಟಿದ್ದವ್ರು ಯಾರು?